ಸಾಧಾರಣ ಕಾಲದ 28ನೆಯ ಗುರುವಾರ. ಮೊದಲನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆ ದೇವರಿಂದ ದೊರಕುವ ಸತ್ಸಂಬಂಧವು ಪ್ರಕಟವಾಗಿದೆ. ಇದಕ್ಕೆ ಧರ್ಮಶಾಸ್ತ್ರವು ಪ್ರವಾದನ ಗ್ರಂಥವು ಸಾಕ್ಷಿಯಾಗಿವೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡುವುದರ ಮೂಲಕವೇ ವಿಶ್ವಾಸಿಗಳೆಲ್ಲರನ್ನು ದೇವರು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಇದರಲ್ಲಿ ಯಾರ ತಾರತಮ್ಯವನ್ನು ಮಾಡುವುದಿಲ್ಲ. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಆದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಪೂರ್ವ ಕಾಲದಲ್ಲಿ ಮಾನವರ ಪಾಪವನ್ನು ದಂಡಿಸದೆ ತಾಳ್ಮೆಯಿಂದಿದ್ದ ದೇವರು ವಿಶ್ವಾಸವುಳ್ಳವರಿಗೆ ಪಾಪಕ್ಷಮೆಯನ್ನು ತರುವ ಸಲುವಾಗಿ ಯೇಸು ಕ್ರಿಸ್ತರು ರಕ್ತಧಾರೆ ಎರೆಯುವಂತೆ ಮಾಡಿದರು. ತಾವು ನೀತಿ ಸ್ವರೂಪರೆಂದು ತೋರಿಸುವುದಕ್ಕಾಗಿ ಹೀಗೆ ಮಾಡಿದರು. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುವುದಕ್ಕಾಗಿಯೂ ತಾವು ಸತ್ಯ ಸ್ವರೂಪರು ಮತ್ತು ನ್ಯಾಯವಂತರು ಎಂದು ವ್ಯಕ್ತಪಡಿಸುವ ಸಲುವಾಗಿಯೂ ಪ್ರಸ್ತುತ ಕಾಲದಲ್ಲಿ ದೇವರು ಈ ರೀತಿ ಮಾಡಿದರು. ಹೀಗಿರುವಲ್ಲಿ ಮಾನವನ್ನು ಕೊಚ್ಚಿಕೊಳ್ಳುವುದಕ್ಕೆ ಆಸ್ಪದವಿದೆಯೇ? ಇಲ್ಲವೇ ಇಲ್ಲ. ಹಾಗಾದರೆ ಸತ್ಸಂಬಂಧಕ್ಕೆ ಆಧಾರವೇನು? ಸತ್ಕಾರ್ಯಗಳ ಸಾಧನೆಯೇ? ಇಲ್ಲ, ವಿಶ್ವಾಸವೇ ಹೌದು. ಮಾನವನಿಗೆ ದೇವರೊಡನೆ ಸತ್ಸಂಬಂಧ ದೊರಕುವುದು ಧರ್ಮಶಾಸ್ತ್ರಗಳ ನೇಮ ನಿಯಮಗಳನ್ನು ಪಾಲಿಸುವುದರಿಂದ ಅಲ್ಲ, ವಿಶ್ವಾಸದಿಂದಲೇ ಎಂಬುದು ನಮ್ಮ ಸಿದ್ಧಾಂತ. ದೇವರು ಕೇವಲ ಯೆಹೂದ್ಯರಿಗೆ ಮಾತ್ರ ದೇವರೋ ಅಥವಾ ಇತರರಿಗೂ ದೇವರೋ? ಹೌದು, ಇತರರಿಗೂ ದೇವರೇ. ಯೆಹೂದ್ಯರನ್ನು ಅವರ ವಿಶ್ವಾಸದ ಆಧಾರದ ಮೇಲೂ ಇತರರನ್ನು ಅವರ ವಿಶ್ವಾಸದ ಮೂಲಕವೂ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುವ ದೇವರು ಒಬ್ಬರೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ, ಆಲಿಸು ಕಿವಿಗೊಡು ಪ್ರಭು ನನ್ನಾರ್ಥ ವಿಜ್ಞಾಪನೆಗೆ. ಶ್ಲೋಕ. ಪ್ರಭುವಿನಿಲ್ಲದೆ ಕರುಣೆ, ಪೂರ್ಣ ವಿಮೋಚನೆಗೆ. ಪಾಪವನ್ನು ಕ್ಷಮಿಸುವವನು ನೀನು, ಎಂತಲೇ ಭಯಭಕ್ತಿಗೆ ಪಾತ್ರನು. ಪಾಪಗಳ ನೀ ಪಟ್ಟಿ ಮಾಡಿದೆ ಆದರೆ ಪ್ರಭು, ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ವಿಭು. ಶ್ಲೋಕ. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ, ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ. ಸೂರ್ಯೋದಯಕ್ಕಾಗಿ ಕಾವಲುಗಾರ ಕಾದಿರುವುದಕ್ಕಿಂತ ಆತುರದಿಂದ ಬೆಳಗಾಗುವುದನ್ನು ಎದುರು ನೋಡುವುದಕ್ಕಿಂತ ಅತಿಯಾಗಿ ಪ್ರಭುವನ್ನು ನಿರೀಕ್ಷಿಸುತ್ತಿದೆ ಎನ್ನ ಮನ ನಿರುತ. ಶ್ಲೋಕ. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಘೋಷಣೆ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಹೊಗಳಲ್ಲಿ ಇವರೆಲ್ಲರೂ ಪ್ರಭುವಿನ ನಾಮವನ್ನು. ಕೋಡು ಮೂಡಿಸಿಹನು ಪ್ರಭು ತನ್ನ ಪ್ರಜೆಗೆ. ಅಲ್ಲೆಲುಯ್ಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಧರ್ಮಶಾಸ್ತ್ರಜ್ಞರನ್ನು ಉದ್ದೇಶಿಸಿ ಹೀಗೆಂದರು. ಶಾಸ್ತ್ರಜ್ಞರೇ, ನಿಮಗೆ ಧಿಕ್ಕಾರ. ನಿಮ್ಮ ಪಿತೃಗಳು ಕೊಂದು ಹಾಕಿದ ಪ್ರವಾದಿಗಳಿಗೆ ನೀವು ಅಂದದ ಗೋರಿಗಳನ್ನು ನಿರ್ಮಿಸುತ್ತೀರಿ. ನಿಮ್ಮ ಪಿತೃಗಳ ಕೃತ್ಯಗಳನ್ನು ನೀವು ಅನುಮೋದಿಸುತ್ತೀರಿ ಎಂಬುದಕ್ಕೆ ಇದೇ ಸಾಕ್ಷಿ. ಏಕೆಂದರೆ ಪ್ರವಾದಿಗಳನ್ನು ಕೊಂದವರು ಅವರಾದರೆ ಗೋರಿ ನಿರ್ಮಿಸುತ್ತಿರುವವರು ನೀವು. ಈ ಕಾರಣದಿಂದಲೇ ದೇವರ ಜ್ಞಾನವು ಹೇಳಿರುವುದೇನೆಂದರೆ, ನಾನು ಅವರ ಬಳಿಗೆ ಪ್ರವಾದಿಗಳನ್ನು ಪ್ರೇಷಿತರನ್ನು ಕಳುಹಿಸುವೆನು. ಅವರಲ್ಲಿ ಕೆಲವರನ್ನು ಕೊಲೆ ಮಾಡುವರು, ಕೆಲವರನ್ನು ಚಿತ್ರಹಿಂಸೆ ಪಡಿಸುವರು. ಲೋಕಾದಿಯಿಂದ ಸುರಿಸಲಾದ ಎಲ್ಲ ಪ್ರವಾದಿಗಳ ರಕ್ತಕ್ಕೂ, ಅಂದರೆ ಹೇಬೆಲನ ರಕ್ತ ಮೊದಲುಗೊಂಡು ಬಲಿಪೀಠಕ್ಕೂ ದೇವಾಲಯಕ್ಕೂ ನಡುವೆ ಹತನಾದ ಜಕರೀಯನ ರಕ್ತದವರೆಗೂ ಈ ಪೀಳಿಗೆಯವರು ಲೆಕ್ಕ ಕೊಡಬೇಕಾಗುವುದು. ಹೌದು, ಈ ಪೀಳಿಗೆಯವರೇ ಲೆಕ್ಕ ಕೊಡಬೇಕಾಗುವುದೆಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಧರ್ಮಶಾಸ್ತ್ರಜ್ಞರೇ, ನಿಮಗೆ ಧಿಕ್ಕಾರ. ಜ್ಞಾನವೆಂಬ ಮಂದಿರದ ಬೀಗದ ಕೈಯನ್ನು ನಿಮ್ಮಲ್ಲೇ ಇಟ್ಟುಕೊಂಡಿದ್ದೀರಿ. ನೀವು ಒಳಗೆ ಪ್ರವೇಶಿಸುವುದಿಲ್ಲ, ಪ್ರವೇಶಿಸಲು ಯತ್ನಿಸುವವರನ್ನು ತಡೆಗಟ್ಟುತ್ತೀರಿ ಎಂದರು.
ಬಳಿಕ ಯೇಸು ಅಲ್ಲಿಂದ ಹೊರಗೆ ಬಂದಾಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಅವರನ್ನು ಉಗ್ರವಾಗಿ ಪ್ರತಿಭಟಿಸಲಾರಂಭಿಸಿದರು. ಹಲವಾರು ವಿಷಯಗಳನ್ನು ಕುರಿತು ಮಾತನಾಡುವಂತೆ ಕೆಣಕಿ ಅವರ ಮಾತಿನಲ್ಲಿ ಏನಾದರೂ ತಪ್ಪು ಕಂಡು ಹಿಡಿಯಲೇಬೇಕೆಂದು ಹೊಂಚು ಹಾಕುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಸ್ವರ್ಗ ರಾಜ್ಯ ಸ್ವರ್ಗ ಸಾಮ್ರಾಜ್ಯ, ಸ್ವರ್ಗ ರಾಜ್ಯ ಸ್ವರ್ಗ ಸಾಮ್ರಾಜ್ಯ, ಸಾಸಿವೆ ಕಾಳಿನಂತೆ ಸಾಸಿವೆ ಕಾಳಿನಂತೆ, ಸಾಸಿವೆ ಕಾಳು ಚಿಕ್ಕ ಕಾಳು, ಸಾಸಿವೆ ಕಾಳು ಚಿಕ್ಕ ಕಾಳು, ಮೊಳೆತು ಬೆಳೆದು ಗಿಡವಾಯಿತು, ಮೊಳೆತು ಬೆಳೆದು ಗಿಡವಾಯಿತು, ಹಕ್ಕಿಗಳು ಹಾರಿ ಬಂದು ಹಕ್ಕಿಗಳು ಹಾರಿ ಬಂದು ಗಿಡದಲ್ಲಿ ಗೂಡು ಕಟ್ಟಿ ಬೀಡು ಬಿಟ್ಟವು, ಗಿಡದಲ್ಲಿ ಗೂಡು ಕಟ್ಟಿ ಬೀಡು ಬಿಟ್ಟವು. ಯೇಸು ಯೇಸು ಸ್ವರ್ಗ ರಾಜ್ಯ ಸ್ವರ್ಗ ಸಾಮ್ರಾಜ್ಯ ಏನದು ವಿವರಿಸು. ಸ್ವರ್ಗ ರಾಜ್ಯ ಸ್ವರ್ಗ ಸಾಮ್ರಾಜ್ಯ, ಸ್ವರ್ಗ ರಾಜ್ಯ ಸ್ವರ್ಗ ಸಾಮ್ರಾಜ್ಯ, ಮುತ್ತು ರತ್ನದಂತೆ ಮುತ್ತು ರತ್ನದಂತೆ, ವ್ಯಾಪಾರಿ ಒಬ್ಬ ಹುಡುಕುತ್ತ ಹೋದ, ವ್ಯಾಪಾರಿ ಒಬ್ಬ ಹುಡುಕುತ್ತ ಹೋದ, ಮುತ್ತು ರತ್ನ ಹುಡುಕುತ್ತ ಹೋದ, ಮುತ್ತು ರತ್ನ ಹುಡುಕುತ್ತ ಹೋದ, ಮುತ್ತು ರತ್ನ ನೋಡಿದ, ಮುತ್ತು ರತ್ನ ನೋಡಿದ, ಆಸ್ತಿಯ ಮಾರಿ ಕೊಂಡುಕೊಂಡ, ಆಸ್ತಿಯ ಮಾರಿ ಕೊಂಡುಕೊಂಡ. ಯೇಸು ಯೇಸು ಸ್ವರ್ಗ ರಾಜ್ಯ ಸ್ವರ್ಗ ಸಾಮ್ರಾಜ್ಯ ಏನದು ವಿವರಿಸು. ಸ್ವರ್ಗ ರಾಜ್ಯ ಸ್ವರ್ಗ ಸಾಮ್ರಾಜ್ಯ, ಸ್ವರ್ಗ ರಾಜ್ಯ ಸ್ವರ್ಗ ಸಾಮ್ರಾಜ್ಯ, ತಪ್ಪಿ ಹೋದ ಕುರಿಯಂತೆ ತಪ್ಪಿ ಹೋದ ಕುರಿಯಂತೆ, ನೂರರಲ್ಲಿ ಕುರಿಯೊಂದು, ನೂರರಲ್ಲಿ ಕುರಿಯೊಂದು, ಮಂದೆಯಿಂದ
ತಪ್ಪಿ ಹೋಯಿತು